ಭೈರವಿ ಎಲ್ಲಿ ಹೋಗ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಕ್ಕ ನಾನ್ ರೆಡಿ, ಹೋಗಣ್ವಾ? ಒಂದ್ ನಿಮಿಷ ಜಾನು, ದಿಲ್ಜಿತ್ ಇನ್ನೂ ಬಂದಿಲ್ಲ. ಭೈರವಿ ಅವನ್ನ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂಡೆ? ಅವ್ನ್ ಈ ಕೆಲ್ಸಕ್ಕೆ ಅನ್ಫಿಟ್ಟು. ಟೈಮ್ ಸರಿಯಾಗಿ ಕೆಲ್ಸಕ್ಕೆ ಬರಕ್ ಆಗಲ್ಲ ಅಂದ್ಮೇಲೆ ಅವ್ನ್ ಯಾಕೆ ಬೇಕು? ಬರ್ತೀನಿ ಅಂತ ಹೇಳಿದಾರೆ. ಒಂದ್ 5 ನಿಮಿಷ ಕಾಯೋಣ ಇರು ಲಕ್ಕಿ. ಅವ್ನ್ ಬರ್ತಾನ ಇಲ್ವೋ, ಸುಮ್ನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ದೇವಸ್ಥಾನಕ್ ತಾನೆ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ. ಬೇಡ, ದಿಲ್ಜಿತ್ ಬರ್ತಾರೆ, ನಾವ್ ಅವ್ರ ಜೊತೆನೆ ಹೋಗ್ತೀವಿ. ನಾನಿದೀನ್ ತಾನೇ ಕರ್ಕೊಂಡು ಹೋಗಕ್ಕೆ. ಯಾಕೆ ನಿಮ್ಗೆಲ್ಲ ಅರ್ಥ ಆಗ್ತಿಲ್ಲ? ಛೇ, ಇನ್ನೊಂದು 10 ನಿಮಿಷ ಲೇಟಾಗಿ ಬರ್ಬಾರ್ದಾಗಿತ್ತ. ಇವನ್ ಲೇಟಾಗಿ ಬಂದಿದ್ರೆ ಭೈರವಿನ ನಾನೇ ದೇವಸ್ಥಾನ ಕರ್ಕೊಂಡು ಹೋಗ್ಬೋದಾಗಿತ್ತು. ಸಾರಿ ಮೇಡಮ್ ಜಿ. ನಮಸ್ತೆ ಮೇಡಮ್ ಜಿ, ಆಯೇ. ದಿಲ್ಜಿತ್, ಯಾಕಿಷ್ಟೊಂದು ಲೇಟ್ ಮಾಡಿದ್ರಿ? ಮೇಡಮ್ ಜಿ, ನೀವು ಕಲ್ ರಾತ್ಕೋ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವು ಇವತ್ತು ಬೆಳಗ್ಗೆ ಹೇಳಿದಿರಾ, ತುಂಬಾ ಟ್ರಾಫಿಕ್ ಮೇಡಮ್ ಜಿ. ನೀವು ಈ ಡ್ರೆಸ್ಸಲ್ಲಿ ಬಹುತ್ ಅಚ್ಚ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಏಕ್ ಮಿನಿಟ್ ಮೇಡಮ್ ಜಿ. ಏಯ್ ಏಯ್, ಎಲ್ಲ ಹೋಗ್ತಿದ್ಯಾ? ಮೇಡಮ್ ಜಿ, ಮೇಡಮ್ ಜಿ. ಎಲ್ಲಿಗೆ ನುಗ್ತಾ ಇದ್ಯಾ? ಮೇಡಮ್ ಜಿ, ಅದು ಕಣ್ಕಪ್ಪು, ಕಾಡ್ಗೆ, ಚುಕ್ಕಿ. ಕಣ್ಕಪ್ಪ? ಹಾ, ಕಣ್ಕಪ್ಪು. ಕಣ್ಕಪ್ ಯಾಕೆ ನಿನಗೆ? ಅದು ಸರಿ ಸರಿ ಸರಿ, ನೀನೇನೋ ಹೇಳೋದು ಅದ್ ನನ್ಗೆ ಅರ್ಥ ಆಗದೆ ಇರೋದು. ಇದೆಲ್ಲ ಬೇಕಾ? ಇರು ತರ್ತೀನಿ. ಭೈರವಿ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಕ್ ಅವ್ನ್ ಯಾರು? ನೀನ್ ಅವನಿಗೆ ತುಂಬಾ ಸಲಿಗೆ ಕೊಡ್ತಾ ಇದ್ಯಾ. ಡ್ರೈವರ್ ಅವ್ನ್ ನಿನ್ ಬಗ್ಗೆ ಕಮೆಂಟ್ ಮಾಡಿದ್ದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಅಂಡ್ ಡ್ರೈವರ್ನ ಡ್ರೈವರ್ ತರನೇ ಟ್ರೀಟ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಲಕ್ಕಿ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋದು ದೊಡ್ಡ ಅಪರಾಧನೇ ಅಲ್ಲ. ಅಂಡ್ ಮೋರ್ ಓವರ್, ಅವನ್ ಮನ್ಸಲ್ಲಿ ಏನೂ ಇಲ್ಲ. ಏನ್ ಭೈರವಿ ನೀನು? ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅನ್ನೋದೇ ಅರ್ಥ ಆಗಲ್ಲ ನಿನ್ಗೆ. ಇಷ್ಟಕ್ಕೂ ಮನೆ ಒಳಗಡೆ ಯಾಕೆ ಹೋದ ಅವನು? ತಗೋ, ಇದೇನಾ? ಹಾ ಹಾ ಮೇಡಮ್ ಜಿ, ಥ್ಯಾಂಕ್ ಯು. ಇದ್ಯಾಕ್ ನಿನ್ಗೆ? ದೃಷ್ಟಿ ಡಾಲ್ನೆ ಕೇಳಿಯೇ. ಏನು ದೃಷ್ಟಿ ಬೊಟ್ಟಿಡೋಕ? ಯಾರ್ಗೆ? ಮೇಡಮ್ ಜಿ ಕೋ. सॉरी मैडम जी, आप रख लीजिए. मैडम जी, ये लगाने से दूसरों की नजर नहीं लगती है, ಬೇರೆಯವ್ರ ದೃಷ್ಟಿ ಬೀಳಲ್ಲ. ಅಮ್ಮ ಹೇಳ್ತಾ ಇದ್ರು. ಇಟ್ಕೊಳ್ಳಿ. ಅಕ್ಕ, ನಿಂಗೆ ದೃಷ್ಟಿ ಆಗ್ಬಾರ್ದು ಅಂತ ಅವ್ರು ನಿಂಗೆ ದೃಷ್ಟಿ ಬೊಟ್ಟಿಟ್ಕೋ ಅಂತ ಹೇಳ್ತಿದ್ದಾರೆ. ಇಟ್ಕೋ. ಹಾ. ದಿಲ್ಜಿತ್ ಹೇಳ್ದಾಗೆ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹಾ ಮೇಡಮ್ ಜಿ, ಪ್ಲೀಸ್. ಸೂಪರ್ ಮೇಡಮ್ ಜಿ. ಏ ದಿಲ್ಜಿತ್, ನಿನ್ ಕೆಲ್ಸ ಏನು? ಬೆಳಗ್ಗೆ ಬರ್ಬೇಕು, ನಾವ್ ಹೇಳ್ದಲ್ಲಿ ಕರ್ಕೊಂಡು ಹೋಗ್ಬೇಕು, ವಾಪಸ್ ತಂದು ಮನೆಗೆ ಬಿಡ್ಬೇಕು. ಕೆಲ್ಸ ಮುಗಿದ್ಮೇಲೆ ಮುಚ್ಕೊಂಡು ನಿನ್ ಮನೆಗೆ ಹೋಗ್ಬೇಕು. ಅದ್ಬಿಟ್ಟು ಈ ಅಧಿಕ ಪ್ರಸಂಗ ಎಲ್ಲ ಏನು? ಸರ್ಜಿ, ಟೆನ್ಷನ್ ಮತ್ लो, ಕೂಲ್ ಕೂಲ್. ಸರ್ಜಿ, ಹಸೋ ಹಸೋ. चलिए मैडम जी. कम.
ಹೊರಡೋಣ. ಏನತ್ಗೆ ಇದು ಮದುಮಗ ಇಲ್ದೆ ಇನ್ವಿಟೇಷನ್ ಪೂಜೆನ ಎಲ್ರು ಕಣ್ ತಪ್ಸಿ ಅವ್ನ್ ಹೇಳ್ದೆ ಕೇಳ್ದೆ ಹೋಗಿದಾನೆ ಅಂದ್ರೆ ನನಗ್ ಯಾಕೋ ಅವ್ನ್ ಬರೋದು ಡೌಟು ಅನ್ಸತ್ತೆ. ಇನ್ನೊಂದ್ಸಲ ಫೋನ್ ಮಾಡಿ ಕೇಳಿ ಅತ್ಗೆ ಅವ್ನ್ ಬರ್ತಾನೋ ಇಲ್ವೋ ಅಂತ. ಗಸಗಸೆ ಪಾಯಸದಲ್ಲಿ ಗಸಗಸೆನೇ ಇಲ್ದಂಗೆ ಆಯ್ತಲ್ಲ ಅಕ್ಕ. ನನಗೂ ಅವ್ನು ಬರೋದು ಕನ್ಫರ್ಮೇ ಆಗ್ತಾ ಇಲ್ಲ. ನಿಮ್ ಮುಂದೆನೆ ಫೋನ್ ಮಾಡಿದ್ದೀನಿ. ಅವ್ನ್ ಬರ್ತೀನಿ ಅಂತಾನೂ ಹೇಳಿದಾನೆ. ಅವ್ನ್ ಮಾತು ಕೊಟ್ಮೇಲೆ ಖಂಡಿತ ಬಂದೇ ಬರ್ತಾನೆ. ನೀವೆಲ್ಲ ಸುಮ್ಮನೆ ವೀರ್ ಮೇಲೆ ಡೌಟ್ ಪಡ್ತಿದ್ದೀರಾ ಮಾಮ್. ದ ಬೆಸ್ಟ್ ಪ್ರೂಫ್ ಆಫ್ ಲವ್ ಇಸ್ ಟ್ರಸ್ಟ್. ವೀರ್ ಬಂದೇ ಬರ್ತಾನೆ. ಅತ್ಗೆಗೆ ಮಗ ಅನ್ನೋ ಮಮಕಾರ, ನಿನಗೆ ಮದ್ವೆ ಆಗೋ ಹುಡ್ಗ ಅನ್ನೋ ಪ್ರೀತಿ. ಅದಕ್ಕೆ ಇಬ್ರು ಸೇರಿ ಅವನ್ ಪರ ಕೊಡೆ ಹಿಡಿತಾ ಇದ್ದೀರಾ ಅಲ್ವಾ? ಮದುವೆ ಕೆಲಸನೆಲ್ಲ ನಾವೇ ಸಂಭ್ರಮ ಪಟ್ಕೊಂಡು ದೇವ್ರ ರಥ ಮುಂದಕ್ಕೆ ಎಳೆಯೋ ಹಾಗೆ ಎಳಿತಾ ಇದ್ದೀವಿ. ಅವನು ಯಾವುದಕ್ಕೂ ಇನ್ವಾಲ್ವೇ ಆಗ್ತಿಲ್ವಲ್ಲ. ಓಂಕಾರ್, ಮಾಮ್ ಇದು ನನ್ನ ಡ್ರೀಮ್ ಪ್ರಾಜೆಕ್ಟು ಅಂತ ಅವ್ನು ಹೇಳಿದ್ಮೇಲೂ ಕೂಡ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡ, ಬರೀ ಮದ್ವೆ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು ಅಂತ ನಾನು ಹೇಗೋ ಹೇಳಿ. ಎಸ್ ಅತ್ತೆ, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಮಾಮ್, ನಾವಿನ್ನೂ ಇವಾಗಷ್ಟೇ ಟೆಂಪಲ್ಗೆ ಬಂದಿದ್ದೀವಿ. ಪೂಜೆ ಶುರು ಆಗಕ್ಕೆ ಇನ್ನೂ ಟೈಮ್ ಆಗತ್ತೆ. ಅಷ್ಟ್ರಲ್ಲಿ ಬಂದೇ ಬರ್ತಾನೆ. ಯಾಕೆ ವರಿ ಮಾಡ್ಕೋತಿದ್ದೀರಾ? ಇಷ್ಟು ದಿನ ನೀನೇ ಅಲ್ವೇನೆ ವೀರ್ ನನ್ಗೆ ಟೈಮ್ ಕೊಡ್ತಾ ಇಲ್ಲ, ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೆ. ಈಗ ನೀನೇ ಹೀಗ್ ಮಾತಾಡ್ತಾ ಇದ್ಯಾ? ಆಗ US ಇಂದ ಬಂದು ಜಸ್ಟ್ 1 ವೀಕ್ ಆಗಿತ್ತು. ಕನ್ಫ್ಯೂಸ್ ಅಲ್ಲಿದ್ದೆ, ಚೈಲ್ಡಿಶ್ ತರ ಬಿಹೇವ್ ಮಾಡ್ತಿದ್ದೆ. ಆದ್ರೆ ಈಗ ಬುದ್ಧಿ ಬಂದಿದೆ. ವಿರಾಟ್ನು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಏನ್ರಿ ಹೀಗ್ ಮಾತಾಡ್ತಾ ಇದ್ದಾಳೆ? ಅವಳು ವಿರಾಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸರಿಯಾಗೇ ಹೇಳ್ತಿದ್ದಾಳೆ. ಶುಭ ಕಾರ್ಯಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ, ಮನ್ಸ್ ಹಾಳು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಬನ್ನಿ. ದಾನ ಮಾಡಿ ಅಮ್ಮ. ಅಮ್ಮ ದಾನ ಮಾಡಿ ಅಮ್ಮ. ಅಣ್ಣ ದಾನ ಮಾಡಿ ಅಣ್ಣ. ಊಟ ಮಾಡಿ 2 ದಿನ ಆಯ್ತು. ಊಟ ಮಾಡಿ 2 ದಿನ ಆಯ್ತಾ? ಇನ್ನೂ 1 ವಾರ ಹಾಗೆ ಇದ್ದು ಬಿಡು, ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ರೀ ಅವನ ಹತ್ರ ಏನ್ ಮಾತು? ಬನ್ನಿ. ಇನ್ನೇನೆ ಮತ್ತೆ, ನಮ್ ಟೆನ್ಷನ್ ನಮ್ಗಾಗಿದೆ, ಇವಂದು ಬೇರೆ. ನಡಿ. ನೋಡಕೊಳ್ಳೆ ಶ್ರೀಮಂತರ ಥರ ಅವರೇ, 1 ರೂಪಾಯಿ ಯೋಗ್ಯತೆ ಇಲ್ಲ. ಅಮ್ಮ, ಚೇರಿದೆ, ಕುತ್ಕೋ. ಇಲ್ಲಿಡಮ್ಮ. ದಿಲ್ಜಿತ್, ನೀವು ದೇವಸ್ಥಾನಕ್ಕೆ ಬರ್ತೀರಾ ಅಥವಾ? नहीं मैडम जी, मैं इधर से ही. ಓ, ದೇವ್ರು ಸರ್ವಾಂತರಯಾಮಿ, ಎಲ್ಲೆಲ್ಲೂ ಇರ್ತಾನೆ ಅನ್ನೋ ಕಾನ್ಸೆಪ್ಟಾ? हाँ मैडम जी. ಸರಿ ಆಯ್ತು, ನೀವ್ ಇಲ್ಲೇ ಇರಿ. ಜಾನು,